ಮೊಸರನ್ನ ಹಂಚುವಂತ ಭೂತ. ಜಾನ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಮೇ ಜೂನ್ ಸಮಯದಲ್ಲಿ ಮಧ್ಯಾಹ್ನದೊತ್ತು ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಮಧ್ಯಾಹ್ನದೊತ್ತು ಹಳ್ಳಿ ಜನಗಳು ಹೊರಗಡೆನೂ ಬರ್ತಾ ಇರ್ಲಿಲ್ಲ, ತಮ್ಮ ಮಕ್ಕಳನ್ನೂ ಕೂಡ ಹೊರಗಡೆ ಕಳಿಸ್ತಾ ಇರ್ಲಿಲ್ಲ. ಮಧ್ಯಾಹ್ನದೊತ್ತು ಹೊರಗಡೆ ಬರ್ದೇ ಇರೋದಕ್ಕೆ ಕಾರಣ ಬರೀ ಗಾಳಿ ಆಗಿರ್ಲಿಲ್ಲ. ಆ ಹಳ್ಳಿ ಮಧ್ಯದಲ್ಲಿ ಒಂದು ಸಣ್ಣ ಕಾಡಿತ್ತು. ಆ ಕಾಡಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಒಂದು ಭೂತ ಪಾತ್ರೆ ಹಿಡ್ಕೊಂಡು ನಿಂತಿರ್ತಿತ್ತು. ಆ ಕಾಡಿಂದ ಯಾರಾದ್ರೂ ಹೋಗ್ತಾ ಇದ್ರೆ ಆ ಭೂತ ಮೊಸರನ್ನ ತಿನ್ನೋದಕ್ಕೆ ಕೊಡ್ತಾ ಇತ್ತು. ಆ ಭೂತ ಕೊಟ್ಟಂತ ಮೊಸರನ್ನ ಯಾರೇ ತಿಂದಿದ್ರು ಅವ್ರಿಗೆ ತುಂಬಾ ಹಸ್ವಾಗ್ತಾ ಇತ್ತು. ಆ ಭೂತ ಅವ್ರ ಮೇಲೆ ಹಾವಿಯಾಗಿ ಅದಕ್ಕಿಷ್ಟ ಬಂದಿದ್ ಕೆಲ್ಸನ ಅವ್ರ ಕೈಯಲ್ಲಿ ಮಾಡಿಸ್ತಾ ಇತ್ತು. ಹಳ್ಳಿನಲ್ಲಿ ಸುಮನ್ ಅನ್ನೋ ಒಬ್ಳು ಹುಡುಗಿ ತನ್ನ ಅಣ್ಣ ಅತ್ತಿಗೆ ಜೊತೆ ವಾಸ ಮಾಡ್ತಿದ್ಲು. ಸುಮನ್ಗೆ ಯಾವಾಗ್ಲೇ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೇನು ತನ್ನ ಪಕ್ಕದ ಮನೇಲಿದ್ದ ಮೀನಾ ಮನೆಗ್ ಹೋಗಿ ಅಲ್ಲೇ ಮಾತಾಡ್ಕೊಂಡ್ ಕೂರ್ತಾ ಇದ್ಲು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸುಮನ್ ಮನೆಗ್ ಬಂದಾಗ ಅವ್ರ ಅತ್ತಿಗೆ ಅವಳಿಗೆ ಬೈತಾಳೆ. ಸುಮನ್, ಎಷ್ಟು ಸಲ ನಾನ್ ನಿನ್ಗೆ ಹೇಳಿರೋದು ಮಧ್ಯಾಹ್ನದೊತ್ತು 2 ಗಂಟೆ ಸಮಯದಲ್ಲಿ ಹೊರಗೋಗ್ಬೇಡ ಅಂತ? ನಿನಗ್ ಗೊತ್ತಿಲ್ವಾ? ಯಾದವ್ ಮಗಳಿಗೆ ಆ ಭೂತ ಮೊಸರನ್ನ ತಿನ್ಸಿತ್ತು. ಆವತ್ತಿಂದ ಅವ್ರ ಮನೆಯಲ್ಲಿ ಒಂದಲ್ಲ ಒಂದು ವಿಚಿತ್ರ ನಡೀತಾ ಇದೆ. ಕೆಲವೊಂದ್ಸಲ ಪ್ರಾಣಿಗಳು ಸತ್ ಹೋಗುತ್ತೆ, ಕೆಲವೊಂದ್ಸಲ ಪಕ್ಷಿ. ರಾತ್ರಿ ಹೊತ್ತು ವಿಚಿತ್ರವಾದ ಧ್ವನಿ ಕೇಳ್ಸತ್ತೆ. ಅವ್ರ ಮಗಳು ಮನುಷ್ಯ ರಕ್ತ ಕುಡಿಬೇಕು ಅಂತಿದ್ದಾಳಂತೆ. ಹಾಗಾಗಿ ಅಪ್ಪಿ ತಪ್ಪಿನೂ ಮಧ್ಯಾಹ್ನದೊತ್ತು ಹೊರಗ್ ಹೋಗ್ಬೇಡಮ್ಮ. ಅತ್ತಿಗೆ, ನನ್ಗೇನ್ ಹುಚ್ಚಿಡ್ದಿದ್ಯಾ? ಆ ಭೂತ ನನ್ಗೆ ಮೊಸರನ್ನ ತಿನ್ಸಕ್ ಬಂದ್ರೆ ನಾನ್ ತಿನ್ಬಿಡ್ತೀನ ಅದನ್ನ. ನನ್ಗೂ ಸ್ವಲ್ಪ ಬುದ್ಧಿ ಇದೆ ಅಲ್ವಾ? ಆ ಭೂತ ಕೊಡೋ ಮೊಸರನ್ನದಿಂದ ವಿಚಿತ್ರವಾದ ವಾಸನೆ ಬರತ್ತಂತೆ. ಅದ್ರಿಂದ ಮನುಷ್ಯರಿಗೆ ತುಂಬಾ ಹಸ್ವಾಗತ್ತಂತಮ್ಮ. ಮತ್ತವ್ರು ಏನ್ ಬೇಕಾದ್ರೂ ತಿನ್ನೋದಕ್ ಮುಂದಾಗ್ತಾರಂತೆ, ಮನುಷ್ಯರು ಮಾಂಸ ಕೂಡ. ಅದಕ್ಕೆ ಹೇಳ್ತಾ ಇದೀನಿ, ಮಧ್ಯಾಹ್ನದೊತ್ತು ಮನೆಯಿಂದ ಹೊರಗೆ ಹೋಗ್ಬೇಡ. ಸುಮನ್ ದೊಡ್ಡೋಳಾಗ್ತಾ ಇದ್ಲು. ಅವ್ರ ಅತ್ತಿಗೆ ಅವಳಿಗೆ ಬೈಯೋದಾಗ್ಲಿ ಅಡೆತಡೆ ಮಾಡೋದಾಗ್ಲಿ ಇಷ್ಟ ಇರ್ಲಿಲ್ಲ. ಸುಮನ್ ಫ್ರೆಂಡ್ ಮೀನಾಗೆ ಮದ್ವೆ ಫಿಕ್ಸ್ ಆಗಿತ್ತು. ಮೀನಾ ಹಳದಿ ಶಾಸ್ತ್ರದ ದಿನ ಸುಮನ್ ಬೆಳಿಗ್ಗೆನೆ ಮನೆಯಿಂದ ಹೊರಗೆ ಹೋಗಿದ್ಲು. ಮಧ್ಯಾಹ್ನ ಅವಳು ವಾಪಸ್ ಮನೆಗ್ ಬರುವಾಗ ತುಂಬಾ ದೂರದಲ್ಲಿ ಯಾರೋ ಐಸ್ ಕ್ರೀಮ್ ಮಾರೋ ಶಬ್ದ ಕೇಳ್ಸತ್ತೆ. ತುಂಬಾ ಹಸ್ವಾಗ್ತಿದೆ. ಸುಮನ್ ಹತ್ರ 5 ರೂಪಾಯಿ ಇತ್ತು. ಸುಮನ್ ಆ ಧ್ವನಿನ ಕೇಳಿಸ್ಕೊಂಡು ಹಳ್ಳಿ ಮಧ್ಯೆ ಇದ್ದಂತ ಕಾಡೊಳಗಡೆ ಹೋಗ್ತಾಳೆ. ವಿಚಿತ್ರವಾದ ಗಾಳಿ ಬೀಸ್ತಾ ಇತ್ತು. ಆ ಹಳ್ಳಿನಲ್ಲಿ ತುಂಬಾ ದೂರದವರೆಗೂ ಯಾರೂ ಇರ್ಲಿಲ್ಲ. ಈ ಐಸ್ ಕ್ರೀಮು ಎಲ್ಲಿಗೆ ಹೊರಟೋದ? ಅದೇ ಸಮಯಕ್ಕೆ ಸುಮನ್ ಮೂಗಿಗೆ ಒಂದು ಒಳ್ಳೆ ಊಟದ ಸುವಾಸನೆ ಬರುತ್ತೆ. ಸುಮನ್ ಆ ವಾಸನೆನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಆ ಭೂತ ಮೊಸರನ್ನ ಹಿಡ್ಕೊಂಡು ನಿಂತಿರತ್ತೆ. ಏ ಹುಡುಗಿ, ನಿನ್ಗೆ ಹಸ್ವಾಗ್ತಾ ಇದ್ಯಾ? ಹಾ, ನನಗ್ ತುಂಬಾ ಹಸ್ವಾಗ್ತಾ ಇದೆ. ತಿನ್ನೋಕೇನಾದ್ರೂ ಇದ್ರೆ ದಯವಿಟ್ಟು ಕೊಡು. ತಗೋ, ಈ ಮೊಸರನ್ನ ತಿನ್ನು. ನಿನ್ನ ಜೀವನದಲ್ಲಿ ಇಷ್ಟು ರುಚಿಯಾದ ಮೊಸರನ್ನ ಯಾವತ್ತೂ ತಿಂದಿರೋದಿಲ್ಲ. ಸುಮನ್ ಆ ಮೊಸರನ್ನ ತಿನ್ನೋದಿಕ್ಕೆ ಮುಂದಾಗ್ತಾಳೆ. ಆ ಭೂತ ಸುಮನ್ ತಟ್ಟೆಗೆ ಮೊಸರನ್ನ ಬಡಿಸ್ತಾನೆ ಇರತ್ತೆ. ಸುಮನ್ ಅದನ್ನ ತಿಂತಾನೆ ಇರ್ತಾಳೆ. ಸುಮನ್ಗೆ ಯಾವಾಗ ಹೊಟ್ಟೆ ತುಂಬತ್ತೋ ಆ ಭೂತ ಸುಮನ್ ದೇಹದೊಳಗಡೆ ಪ್ರವೇಶ ಮಾಡತ್ತೆ. ಸುಮನ್ ಮನೆಗ್ ತಲುಪಿದಾಗ ಅವಳತ್ತಿಗೆ ಅವಳಿಗೋಸ್ಕರ ಕಾಯ್ತಿರ್ತಾಳೆ. ಮೀನಾ ಮನೆಯಿಂದ ಇವಾಗ ಬರೋದಕ್ ಸಮಯ ಸಿಗ್ತಾ ನಿನ್ಗೆ ಸುಮನ್? ನೀನು ಬಾಯಿ ಮುಚ್ಕೊಂಡಿರೋ. ಇಷ್ಟು ವಿಚಿತ್ರವಾದ ಧ್ವನಿನ ಕೇಳಿ ಸುಮನ್ ಅತ್ತಿಗೆಗೆ ಆಶ್ಚರ್ಯ ಆಗತ್ತೆ. ಸಂಜೆ ಸುಮನ್ ಅಣ್ಣ ವಾಪಸ್ ಮನೆಗ್ ಬಂದಾಗ ಅವಳತ್ತಿಗೆ ಅವರಣ್ಣನ್ಗೆ ಎಲ್ಲಾ ವಿಷಯ ಹೇಳ್ತಾಳೆ. ಈಗ ಅವಳು ದೊಡ್ಡೋಳಾಗಿದ್ದಾಳೆ. ಅವಳು ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೆ ನೀನ್ ತಡಿಯಕ್ ಹೋಗ್ಬೇಡ. ದೊಡ್ಡೋಳಾದ್ರೆ ಏನಾಯ್ತು? ತಾಯಿ ತರ ಸಾಕಿದೀನಿ ಅವಳನ್ನ. ಅವಳು ಒಳ್ಳೇದಕ್ಕೆ ತಾನೇ ನಾನು ಹೇಳೋದು. ನನಗ್ ಗೊತ್ತಿದೆ ನೀನ್ ಅವಳು ಒಳ್ಳೇದಕ್ಕೆ ಹೇಳೋದು ಅಂತ. ಆದ್ರೆ ದೊಡ್ಡ ಮಕ್ಕಳಿಗೆ ಸ್ವತಂತ್ರ ಕೊಡ್ಬೇಕು. ರಾತ್ರಿ ಗಂಡ ಹೆಂಡತಿಗೆ ನಿದ್ದೆ ಬಂದ್ಬಿಡತ್ತೆ. ಅವ್ರ ಮಾಡಿ ಮೇಲಿಂದ ಒಂದು ವಿಚಿತ್ರವಾದ ಶಬ್ದ ಕೇಳಿಸ್ತಿರತ್ತೆ. ಅಲ್ಲಿ ಯಾರೋ ಏನೋ ಮಾಡ್ತಾ ಇದಾರೆ ಅನ್ನೋ ಥರ. ಅಣ್ಣ ಅತ್ಗೆ ಇಬ್ರು ಸುಮನ್ ಬೆಡ್ಡನ್ನ ನೋಡ್ತಾರೆ. ಆದ್ರೆ ಹಾಸಿಗೆ ಮೇಲೆ ಅವಳಿರೋದಿಲ್ಲ. ನಿರ್ಮಲಾ, ಸ್ವಲ್ಪ ಮಾಡಿ ಮೇಲೆ ಹೋಗು. ಸುಮನ್ ಏನಾದ್ರೂ ಮಾಡಿ ಮೇಲಿದ್ದಾಳ? ಅತ್ತಿಗೆ ಮನೆ ಮೇಲೆ ಹೋಗಿ ನೋಡಿದ್ರೆ ಅವಳಿಗೆ ಆಶ್ಚರ್ಯ ಆಗತ್ತೆ. ಮಹಡಿ ಫುಲ್ಲು ಸತ್ ಹೋಗಿರೋ ಬ್ಯಾಟ್ಗಳು ಮತ್ತೆ ಅದ್ರ ರಕ್ತ ಬಿದ್ದಿರತ್ತೆ. ಸುಮನ್ ಆ ಬ್ಯಾಟ್ಗಳನ್ನ ತಿಂತಾ ಇರ್ತಾಳೆ. ಚೀಚಿ ಸುಮನ್, ಏನ್ ಮಾಡ್ತಾ ಇದ್ಯಾ? ಇಷ್ಟೊಂದು ಬ್ಯಾಟ್ಗಳನ್ನ ಎಲ್ಲಿಂದ ತಂದೆ ನೀನು? ತುಂಬಾ ಹಸುವಾಗ್ತಿದೆ, ನಿನ್ನನ್ನು ತಿಂದು ಬಿಡ್ತೀನಿ. ಸುಮನ್ ಅತ್ತಿಗೆ ಕುತ್ತಿಗೆನ ಹಿಡಿತಾಳೆ. ಅತ್ತಿಗೆ ಹೇಗೋ ಮಾಡಿ ಅವಳಿಂದ ಬಿಡಿಸ್ಕೊಂಡು ಕೆಳಗಡೆ ಓಡ್ ಹೋಗ್ತಾಳೆ. ಸ್ವಲ್ಪ ಮೇಲೆ ಬಂದು ನೋಡ್ತೀರಾ ಸುಮನ್ಗೇನಾಗಿದೆ ಅಂತ? ಸುಮನ್ ಅಣ್ಣ ಮೇಲ್ ಹೋಗಿ ಬಲವಂತದಿಂದ ಅವಳನ್ನ ಎಳ್ಕೊಂಡು ಕೆಳಗಡೆ ಬರ್ತಾನೆ. ನನ್ನ ಬಿಟ್ಬಿಡು, ನನಗ್ ತುಂಬಾ ಹಸುವಾಗ್ತಿದೆ. ನನ್ಗನ್ಸತ್ತೆ ಆ ಭೂತ ಕೊಟ್ಟಿರೋ ಮೊಸರನ್ನ ತಿಂದಿದ್ದಾಳೆ ಅಂತ. ಅದಕ್ಕೆ ಇವಳಿಗೆ ಇಷ್ಟೊಂದು ಹಸುವಾಗ್ತಾ ಇರೋದು. ನಾವಿವಳನ್ನ ಕಟ್ ಹಾಕ್ಬೇಕು, ಇಲ್ಲಾಂದ್ರೆ ಇವಳು ಕೈಕಾಲು ನಿಲ್ಲೋದಿಲ್ಲ. ಸುಮನ್ ಅಣ್ಣ ಅವಳನ್ನ ಕಟ್ಟಬೇಕು ಅಂತ ಇರೋ ಸಮಯದಲ್ಲಿ ಸುಮನ್ ಅವ್ರ ಅಣ್ಣನ ಜೋರಾಗಿ ತಳ್ಳಿಬಿಡ್ತಾಳೆ. ಅಣ್ಣನ್ ತಲೆ ನೆಲಕ್ ಬಡ್ಕೊಳತ್ತೆ. ಅವನು ಮೂರ್ಛೆ ಹೋಗ್ತಾನೆ.
ಮನೇಲಿ ಹೋಗ್ತಾ ಇದ್ದಂತ ಇಲಿನ ಸುಮನ್ ಹಿಡ್ಕೊಂಡು ಅದನ್ನ ತಿನ್ನೋಕ್ ಶುರು ಮಾಡ್ತಾಳೆ. ಅತ್ತಿಗೆ ತುಂಬಾ ಹೆದರ್ಕೋತಾಳೆ. ಸಹಾಯಕ್ಕೋಸ್ಕರ ಮನೆಯಿಂದ ಹೊರಗಡೆ ಓಡ್ ಬರ್ತಾಳೆ. ಆ ಹಳ್ಳಿನಲ್ಲಿ ಕೈಲಾಶ್ ಅನ್ನೋನು ಒಬ್ಬ ಮಂತ್ರವಾದಿ ಇದ್ದ. ಅವನು ಭೂತ ಪ್ರೇತಗಳನ್ನ ಓಡ್ಸೋದ್ರಲ್ಲಿ ತುಂಬಾ ಚಾಣಕ್ಯನಾಗಿದ್ದ. ನಿರ್ಮಲಾ ನೇರವಾಗಿ ಕೈಲಾಶ್ ಮನೆಗೆ ಹೋಗ್ತಾಳೆ. ಮಂತ್ರವಾದಿ, ಬಾಗಿಲ್ ತೆಗಿರಿ. ಏನಾಯ್ತು ನಿರ್ಮಲಾ, ಇಷ್ಟೊತ್ತಲ್ಲಿ ನನ್ನನ್ನ ಹುಡ್ಕೊಂಡು ಯಾಕೆ ಬಂದಿದ್ಯಾ? ಮಂತ್ರವಾದಿಗಳೇ, ನನ್ನ ನಾದ್ನಿನ ಭೂತ ಹಿಡ್ಕೊಂಡ್ಬಿಟ್ಟಿದೆ. ಅದು ನನ್ ಗಂಡನ್ಗೆ ಗಾಯ ಮಾಡಿದೆ. ದಯವಿಟ್ಟು ಬೇಗ ಬನ್ನಿ, ಎಡ್ವಟ್ಟಾಗೋಕ್ ಮುಂಚೆ ನಾವಲ್ಲಿ ಹೋಗ್ಬೇಕು. ಕೈಲಾಶ್ ಒಂದು ಕತ್ರಿನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಮಂತ್ರವಾದಿಗಳೇ, ನೀವ್ಯಾಕ್ ಕತ್ರಿ ತಗೊಂಡ್ ಬರ್ತಾ ಇದ್ದೀರಾ? ಯಾಕಂದ್ರೆ ದೆವ್ವದ ಶಕ್ತಿ ಅದರ ಕೂದಲಲ್ಲಿರುತ್ತೆ. ನಿರ್ಮಲಾ ಮತ್ತೆ ಕೈಲಾಶ್ ಮನೆಗ್ ಬಂದು ನೋಡ್ತಾರೆ. ಅಲ್ಲಿ ಮನೆ ಪೂರ್ತಿ ಇಲಿಗಳು ಸತ್ ಬಿದ್ದಿರ್ತವೆ. ಮೂರ್ಛೆ ಹೋಗಿರೋ ಅಂತ ತನ್ನ ಅಣ್ಣನ ಹತ್ರ ಸುಮನ್ ಕತ್ತಿ ತಗೊಂಡ್ ಹೋಗ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಕೈಲಾಶ್ ಹಿಂದೆಯಿಂದ ಸುಮನ್ ಕೂದ್ಲನ್ನ ಹಿಡ್ಕೋತಾನೆ. ಕೂದ್ಲು ಹಿಡ್ಕೋತಿದ್ದ ಹಾಗೆ ಆ ಭೂತ ಕೈಲಾಶ್ ವಶಕ್ ಬರುತ್ತೆ. ಆ ಮಂತ್ರವಾದಿ ಸುಮನ್ ಕೂದ್ಲನ್ನೆಲ್ಲ ತೆಗೆದು ಬಿಡ್ತಾನೆ. ಅವಳನ್ನ ಬೋಡಿ ಮಾಡ್ಬಿಡ್ತಾನೆ. ಅವಳು ಸಾಮಾನ್ಯವಾಗಾದ್ಮೇಲೆ ನಿರ್ಮಲಾ ತನ್ನ ಗಂಡನ್ ಮುಖದ ಮೇಲೆ ನೀರ್ ಹಾಕಿ ಅವನ್ಗೆ ಎಚ್ಚರ ಬರೋ ಹಾಗೆ ಮಾಡ್ತಾಳೆ. ಏನಾಯ್ತು ಅಣ್ಣ ಅತ್ಗೆ, ಯಾಕ್ ನನ್ ಕೂದ್ಲನ್ನ ತೆಗ್ಸಿದ್ದೀರಾ? ಮತ್ತೆ ಈ ಮಂತ್ರವಾದಿಗಳು ನಮ್ಮನೆಗೆ ಯಾಕೆ ಬಂದಿದ್ದಾರೆ? ನೀನು ಆ ಭೂತ ಕೊಟ್ಟಂತ ಮೊಸರನ್ನ ತಿಂದಿದ್ದೆ, ಅದಕ್ಕೆ ಇದೆಲ್ಲ ಆಗಿರೋದು. ಕೂದ್ಲಿಲ್ದೆ ಹೀಗಿರೋದಕ್ ಸಾಧ್ಯ ಇಲ್ಲ. ನಾನು ನಿನ್ಗೆ ಕೂದ್ಲು ಬೆಳೆಯೋ ತನಕ ಕಾಯ್ದೆ ಬೇರೆ ದಾರಿ ಇಲ್ಲ. ಹೋಗಿ ಇನ್ನೊಂದ್ಸಲ ಮೊಸರನ್ನ ತಿಂದು ಬಾ. ನಾನಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ಮಧ್ಯಾಹ್ನದೊತ್ತು ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ ಇವಾಗ ಅನ್ಭವಿಸು. ಸುಮನ್ ಅವತ್ತು ಅತ್ತಿಗೆ ಹತ್ರ ಕ್ಷಮೆ ಕೇಳ್ತಾಳೆ. ಇನ್ ಮುಂದೆ ಯಾವತ್ತೂ ಮಧ್ಯಾಹ್ನದೊತ್ತು ಮನೆಯಿಂದ ಹೊರಗೆ ಹೋಗಲ್ಲ ಅಂತ.